ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಜಲಶಕ್ತಿ ಮಂತ್ರಾಲಯದಲ್ಲಿ ನದಿ ಜೋಡಣೆಗಳ ಬಗ್ಗೆ ಮೀಟಿಂಗ್ ಇದೆ. ಅದ್ರ ಜೊತೆಗೆ MGNRA ನರೇಗಾ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಸೊ ಅದ್ರ ವಿಚಾರವಾಗಿ ಭೇಟಿ ಮಾಡ್ಲಿಕ್ಕೆ, ಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಾಯಕತ್ವ ವಿಚಾರವಾಗಿ ಖರ್ಗೆ ಅವರು ತಲುಪಿಗೆ ಒಂದು ಮಾತಾಡಿದ್ದಾರೆ. ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಸಮಸ್ಯೆ ಇದು, ಅವರೇ ಬಗೆಹರಿಸ್ಕೋಬೇಕು, ಹೈಕಮಾಂಡ್ ಯಾಕೆ ದೂಷಿಸ್ತಾರೆ ಅನ್ನೋ ಮಾತನ್ನ ಸ್ಪಷ್ಟತೆ ಕೊಟ್ಟಂಗಿದೆ. ಹೈಕಮಾಂಡ್ ಏನ್ ಹೇಳ್ತಾರೆ ಅದರಂತೆ ಮಾಡ್ತೀವಿ. ನೀವು ಹೈಕಮಾಂಡ್ ಅಂತಿದ್ದೀರಾ, ಅವ್ರು ಹೇಳ್ತಿರೋದು ಸ್ಥಳೀಯವಾಗಿ ಸಮಸ್ಯೆ ಶುರು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಏನ್ ಹೇಳ್ತಾರೆ ಅದರಂಗೆ ನಡೆಯುತ್ತೆ. ಸರ್, ಸಿಎಂ ಸ್ಥಳೀಯವಾಗಿ ಸಮಸ್ಯೆ ಬಗೆಹರಿಸಬೇಡಿ ಅಂದ್ರೂ ಕೂಡ ಸಿಎಂ ಹೈಕಮಾಂಡ್ ಇದಕ್ಕೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ. ಈಗ ಸತ್ಯತಿನ್ ಕೇಳಿನಿ, ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಕೇಳ್ತೀವಿ ಅಂತ ಎಲ್ರು ಹೇಳಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ನಮ್ಮ AICC ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ರು ಕೂಡ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, AICC ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ರು ಕೂಡ ಕೇಳಬೇಕಾಗ್ತದೆ. ಗೊಂದಲ ಏನು ಇಲ್ಲ ರೀ, ಗೊಂದಲ ಏನು ಇಲ್ಲ. ಕರ್ನಾಟಕ ಶಾಂತವಾಗಿದೆ, ಉತ್ತಮವಾಗಿದೆ, ಒಳ್ಳೆ ವಾತಾವರಣ, ಚಳಿ, ಒಳ್ಳೆ ಮಳೆ ಆಗಿದೆ ಕೆಲವು ಕಡೆ ಎಲ್ಲ. ಮೊದಲು ಈಗ ಒಳ್ಳೆ ಚಳಿಗಾಲದಲ್ಲಿ ಒಳ್ಳೆ ಚಳಿ ಬರ್ತಾ ಇದೆ. ನೆಕ್ಸ್ಟ್ ಬೇಸಿಗೆ ಬರುತ್ತೆ. ಬೇಸಿಗೆನು ಭರ್ಜರಿ ಬಿಸಿಲು ಬರ್ತಾರೋ ಏನು ಕಾದ್ ನೋಡ್ಬೇಕು. ಎಲ್ಲರಿಗೂ ಉತ್ತಮವಾದಂತ ವಾತಾವರಣ ಇರುವಂತ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ ಸರ್, ರಾಜ್ಯದ ಜನಕ್ಕೆ ಅಭಿವೃದ್ಧಿ ವಿಚಾರ ಬಿಟ್ಟು ಬೇಕು ಅಂತಲೇ ಕುರ್ಚಿ ವಿಚಾರದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕುಮಾರಸ್ವಾಮಿ ಅವರು ಬಹುಶಃ ಕೇಂದ್ರದ ಮಂತ್ರಿಗಳು, ಅವರು ಕರ್ನಾಟಕದ ಪರ ಹೋರಾಟ ಮಾಡುವಂತವ್ರು. ಅವರ ಕೇಂದ್ರದ ಕೊಡುಗೆಯನ್ನ ಪ್ರಧಾನ ಮಂತ್ರಿಗಳ ಹತ್ರ ಇಲ್ಲಿ ಅಡ್ವೈಸ್ ಮಾಡೋದನ್ನ ನರೇಂದ್ರ ಮೋದಿ ಅವರ ಹತ್ರ ಅಡ್ವೈಸ್ ಮಾಡಿ ಕರ್ನಾಟಕದ ಕನ್ನಡಿಗರ ಹಿತವನ್ನ ಕಾಪಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಚೆನ್ನಾಗಿರ್ತದೆ. ಮನ್ರೇಗಾ ಒಂದೇ ಅಲ್ಲ, ಈ ದೇಶದಲ್ಲಿ ಬೇರೆ ಯಾರ ಹೆಸರು ಇರಬಾರ್ದು, ನರೇಂದ್ರ ಮೋದಿ ಹೆಸರೇ ಇರಬೇಕು. ಯಾವ ಹೆಸರುಗಳನ್ನು ಅವಕಾಶ ಸಿಕ್ಕಿದ್ರೆ ನೋಟ್ನು ತೆಗೆದುಬಿಡ್ತಾರೆ, ಓಟ್ನು ತೆಗೆದುಬಿಟ್ಟಿದಾರಲ್ಲ. ಓಟು ತೆಗೆದುಬಿಟ್ಟಿದ್ದಾರೆ, ಇನ್ನೊಂದು ನೋಟ್ ಒಂದು ತೆಗಿಬೇಕು. ನೋಟು ಅಮಾನ್ಯೀಕರಣ ಮಾಡಿದ್ರು. ಈ ಪೂರ್ತಿ ಒಂದು ನೋಟ್ ಕ್ಯಾಶ್ಲೆಸ್ ಅಂತ ಎಲ್ಲ ಮಾಡ್ಬಿಟ್ಟು ಅವ್ರ ಕಾಲದ್ದೇ ಗಾಂಧಿ ಫೋಟೋ ಎಲ್ಲ ತೆಗೆದ್ಬಿಟ್ಟು ಅದನ್ನು ಮಾಡ್ಬಿಡ್ತಾರೆ. ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ, ಅಭಿವೃದ್ಧಿಯ ಬಗ್ಗೆ, ಈ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಅವರು ಚರ್ಚೆ ಮಾಡ್ಲಿಕ್ಕೆ ಅವರು ಯಾರು ಸಿದ್ರಿಲ್ಲ. ಇವತ್ತು ನೀವು ಮಾಧ್ಯಮದವರು 10 ವರ್ಷದಿಂದ ಮೋದಿ ಬಂದಂತ ಸಂದರ್ಭದಲ್ಲಿ ಅವರು $56 ಆಗೋಗಿದೆ, ಪೆಟ್ರೋಲ್ ಇಷ್ಟ ಆಗೋಯ್ತು, ಡೀಸೆಲ್ ಇಷ್ಟ ಆಗೋಯ್ತು ಅಂತ ಹೇಳಿದ್ರು. ಬರೀ ಕಾಂಗ್ರೆಸ್ ಅವ್ರನ್ನ ಉಳುಕನ್ನ ಎತ್ತಿ ಹಿಡಿತೀರಿ ಹೊರತು ಬಿಜೆಪಿ ಅವರ ಮಾತುಗಳನ್ನ ನೀವು ಎತ್ತಿ ಹಿಡಿಯೋದಿಲ್ಲ. $56 ಇದ್ದಿದ್ದು ಇವತ್ತು $91 ಆಗಿದೆ. ಸೊ 44-45 ರೂಪಾಯಿ ವ್ಯಾಲ್ಯೂ ಡಿವ್ಯಾಲ್ಯೂ ಆಗಿದೆ. ಸೊ ಇದ್ರ ಬಗ್ಗೆ ಈ ರಾಷ್ಟ್ರದ ಜನರಿಗೆ, ಈ ರಾಷ್ಟ್ರದ ಯುವಕರಿಗೆ, ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರು, ಜನರಿಗೆ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನ ಬಿಚ್ಚಿ ಬಿಚ್ಚಿ ಹೇಳಿದಾಗ ಅಲ್ಲಿಗೆ ಒಂದು ತಾವು ನಿಷ್ಪಕ್ಷಪಾತವಾಗಿ ಇದೀರಿ ಅಂತ ಹೇಳಿ ಅರ್ಥ ಆಗ್ತದೆ. ಅದನ್ನ ಬಿಟ್ಟು ನೀವು ಬರೀ ಕಾಂಗ್ರೆಸ್ ಅವ್ರ ಉಳುಕನ್ನೇ ಹಿಡ್ಕೊಂಡು ಕಾಲ ಕಳೆದ್ರೆ ಮೋದಿ ಅವ್ರಿಗೇನು, ಎಲ್ಲಿ ನೆಹರು ಹೆಸರಿದೆ, ಎಲ್ಲಿ ಗಾಂಧಿ ಹೆಸರಿದೆ, ಎಲ್ಲಿ ಇಂದಿರಾ ಗಾಂಧಿ ಹೆಸರಿದೆ, ಎಲ್ಲಿ ರಾಜೀವ್ ಗಾಂಧಿ ಹೆಸರಿದೆ, ಎಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರಿದೆ, ಎಲ್ಲಾನು ತೆಗಿಬೇಕು. ಯಾವುದೇ ಹೆಸರುಗಳು ನಾಮಕರಣ ಮಾಡಿದ್ರು ಕೂಡ ಅದನ್ನ ತೆಗೆದು ಇವ್ರ ಕಾಲದಲ್ಲಿ ಏನೇನ್ ಹೆಸರು ಬೇಕೋ ಅವರು ಆ ಹೆಸರುಗಳನ್ನ ಮರುನಾಮಕರಣ ಮಾಡತಕ್ಕಂಥದ್ದು ಇದು ಅವರ ಅಭ್ಯಾಸ.
ಸೊ ಬಹುಶಃ ಈ ದೇಶದ ಜನರಿಗೆ ಒಂದಲ್ಲ ಒಂದಿನ ಅರ್ಥ ಆಗೇ ಆಗುತ್ತೆ. ಅರ್ಥ ಆಗ ಕಾಲ ಹತ್ರ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ನಿರಂತರವಾದಂತ ಹೋರಾಟವನ್ನ ಮಾಡ್ತದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲೂ ಕೂಡ ಕೋರ್ಟ್ ತೀರ್ಮಾನ ಹಾಕಿತ್ತು. ಜೊತೆಗೆ ವಿಚಾರಣೆಗೂ ಕೂಡ ಕರೆದಿದ್ದು ಎಫ್ಐಆರ್ ಕಾಪಿಯನ್ನು ಕೂಡ ಕೇಳಿ ಇಲ್ಲ, ವಿಚಾರಣೆಗೆ ಇವತ್ತು ಹೋಗ್ತಾ ಇಲ್ಲ. ನೆಕ್ಸ್ಟ್ ವೀಕ್ ಯಾವಾಗ ಫ್ರೀ ಇರ್ತೀವಿ ಅವತ್ತು ಹೋಗ್ತೀವಿ. ಇವತ್ತು ಅವರು ನಾನು ಹೋಗ್ಬೇಕಾಗಿತ್ತು, ನೆಕ್ಸ್ಟ್ ವೀಕ್ ಹೋಗೋದು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಮತ್ತೊಂದು ಪ್ರಮುಖ ನಮ್ಮ ಅಡ್ವೊಕೇಟ್ಸ್ ಎಲ್ಲಾನು ಹಾಲಿಡೇಗೆ ಹೋಗಿದ್ದಾರೆ ಎಲ್ಲರೂ. ಸೊ ಹಂಗಾಗಿ ಅವ್ರು ಬಂದ ಮೇಲೆ ಹೋಗಿ ಭೇಟಿ ಮಾಡಿ ಕೊಡೋಣ, ಸಬ್ಮಿಟ್ ಮಾಡೋಣ ಅಂತೇಳಿ. ಮತ್ತೊಂದು ಪ್ರಮುಖ ವಿಚಾರ, KN ರಾಜನ್ ಅವ್ರನ್ನ 2 ಬಾರಿ ಭೇಟಿಯಾಗಿದ್ದಾರೆ. ಪಕ್ಷದ ಹಿರಿಯ ಮುಖಂಡರು ಎಲ್ರನ್ನೂ ಭೇಟಿ ಮಾಡ್ತಾ ಇರ್ತಾರೆ. ಇವ್ರು ಅವ್ರನ್ನ ಭೇಟಿ ಮಾಡ್ತಾರೆ, ಅವ್ರು ಇವ್ರನ್ನ ಭೇಟಿ ಮಾಡ್ತಾರೆ. ಅದರಲ್ಲೇನು ವ್ಯತ್ಯಾಸಗಳೇನಿಲ್ಲ. ರಾಜನ ಒಂದು ದೀರ್ಘ ಪತ್ರ ಬರೆದಿದ್ದಾರೆ ಸರ್ ರಾಹುಲ್ ಗಾಂಧಿ ಅವರಿಗೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. 2 ಬಾರಿ ನಾನು ಸಚಿವನಾಗಿ ಕೆಲಸ ಮಾಡಿದ್ದೆ, ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅನ್ನುವಂತಹ ಅರ್ಥದಲ್ಲಿ ಇವತ್ತು ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಸರ್. ಅವ್ರಿಗೆ ಮನವಿ ಮಾಡಿದ್ದಾರೆ, ಸಮಯ ಕೊಡಿ, ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅವ್ರನ್ನೇ ಕೇಳ್ಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡ್ತಕ್ಕಂಥದ್ದು ಅವ್ರಿಗೆ ಸೇರಿದಂತ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಆರೋಪ ಅಂದ್ರೆ ಅದೊಂದು ಆಕ್ಷೇಪಣೆ ಮಾಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಸರಿಯಾಗಿ ಗಮನಿಸ್ತಿಲ್ಲ ಅನ್ನುವಂಥದ್ದು ಕೂಡ ಹೇಳಿ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡ್ಬೇಕು, ಇಲ್ಲ ತಂದೆ ಸಮಾಧಾನ ಮಾಡ್ಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡ್ಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ದ್ವೇಷ ಭಾಷಣ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ. ಬೇಕು ಅಂತಾನೆ ರಾಜಕೀಯ ಮಾಡೋದಕ್ಕೆ ಇವತ್ತು ತಿಳಿಸ್ತಾರೆ. ನಾವು ರಾಜಕೀಯ ಮಾಡಕ್ಕಲ್ಲಪ್ಪ, ರಾಜ್ಯ ನೆಮ್ಮದಿಯಿಂದ ಇರ್ಲಿ ಅಂತ. ರಾಜ್ಯ ನೆಮ್ಮದಿಯಿಂದ ಇರ್ಬೇಕಲ್ಲ. ಪ್ರಚೋದನಕಾರಿ ಭಾಷಣಗಳಿಂದ ರಾಜ್ಯದಲ್ಲಿ ಅಶಾಂತಿ ಹುಟ್ಟಬಾರ್ದು. ಸೊ ಒಬ್ಬ ಪ್ರಚೋದನಕಾರಿ ಹೇಳಿಕೆಗಳಿಂದ ಬೇರೆಯವರಿಗೆ ಮನಸ್ಸಿಗೆ ನೋವಬಾರದು. ಸೊ ಕರ್ನಾಟಕ ಯಾವತ್ತೂ ಕೂಡ ಶಾಂತಿಗೆ ಹೆಸರುವಾದಂತ ರಾಜ್ಯ. ಸೊ ನಾವು ಒಂದು ಸಂದೇಶವನ್ನ ಈ ದೇಶಕ್ಕೆ ಕೊಡ್ಬೇಕು, ನಾವೆಲ್ಲ ಒಂದು ಅಂತಕ್ಕಂಥದ್ದು. ಸೊ ಹಾಗಾಗಿ ಯಾವುದೇ ಅಹಿತಗತ ಘಟನೆ ನಡಿಬಾರ್ದು. ಈ ತರ ಮಾಡೋರ್ಗೆಲ್ಲರಿಗೂ ಕೂಡ ಕಡಿವಾಣ ಹಾಕ್ಬೇಕು ಅನ್ನೋ ಉದ್ದೇಶನೇ ಹೊರತು ಇದು ರಾಜಕೀಯವಾದಂತ ವಿಚಾರ ಅಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.